ಕರ್ನಾಟಕದ ಇತಿಹಾಸದಲ್ಲೇ ಈ ತರ FIR ಆದ್ಮೇಲೆ ಯಾವುದೇ ಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಇರಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆ ಮೇಲೆ ಆಪಾದನೆ ಬಂದಾಗ ಅವ್ರು FIR ಹಾಕಿಲ್ಲ, ಅದಕ್ಕೆ ಮುಂಚೆನೆ ರಾಜೀನಾಮೆ ಕೊಟ್ಟರು. ಬೇರೆ ರಾಜ್ಯಗಳಿಗೆ ನಾವು ದೆಹಲಿಯ ಕೇಜ್ರಿವಾಲ್ಗೆ ಅದನ್ನ ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ರಾಜ್ಯದ್ದು ಒಂದು ವಿಶೇಷತೆ ಇದೆ. ನಮ್ಮ ರಾಜ್ಯದಲ್ಲಿ ಇರುವಂತಹ ಯಾವುದೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ತರ ಆಪಾದನೆಗಳು ಬಂದಾಗ ನಾರ್ಮಲ್ ಆಗಿ ರಾಜೀನಾಮೆ ಕೊಡುವಂಥದ್ದು ಪದ್ಧತಿ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಳದು ತೂಗಿ ಮಾಡಿ 3 ದಿನ ಆದ್ಮೇಲೆ ಡಿಲೇ ಮಾಡಿ ಆ ಕೃಷ್ಣ ಹೇಳ್ದಂಗೆ, ಸ್ನೇಹಮಯಿ ಕೃಷ್ಣ ಹೇಳ್ದಂಗೆ ಫೋನು ತೆಗಿತಾ ಇಲ್ಲಂತೆ, ಕಂಪ್ಲೇಂಟ್ ತಗೊಂತಾ ಇಲ್ಲ, ಕೋರ್ಟ್ ಆರ್ಡರ್ ಕೊಡಕ್ಕೂ ತಗೊಂತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಏನಿದೆ, ಈ ಪೊಲೀಸರು ಕೂಡ ಕರ್ನಾಟಕ ಸರ್ಕಾರ ನೇಮಕ ಮಾಡುತ್ತೆ. ಮತ್ತೆ ಅವ್ರು 2 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ. ಅದರಿಂದ ಅಲ್ಲಿ ನಿಷ್ಪಕ್ಷವಾದ ತನಿಖೆ ಆಗಲ್ಲ ಅನ್ನೋದು ಕೂಡ ಸ್ನೇಹಮಯಿ ಕೃಷ್ಣಂದು ಇವತ್ತು ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ನಾನು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ಈ ಸರ್ಕಾರ 40% ಸರ್ಕಾರ ಅಂತ ನಮ್ಮನ್ನ ತೆಗಳಿಸಿ ನಮ್ಮ ಸರ್ಕಾರ ಬಂದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಆಡಳಿತ ಕೊಡ್ತೀರಿ ಅಂತ ಹೇಳಿದ್ರು. ಈಗೇನಾಗಿದೆ, ಕಳೆದ 16 ತಿಂಗಳಲ್ಲಿ ಒಬ್ಬ ಮಂತ್ರಿನೇ ರಾಜೀನಾಮೆ, ಭ್ರಷ್ಟಾಚಾರ, ಹಣ ಲೂಟಿ 189 ಕೋಟಿ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರ ಇಡೀ ಕುಟುಂಬದ ಮೇಲೆ ಕೇಸ್ ಆಗಿದೆ. ಇದು ಒಂಥರ ವಿಚಿತ್ರ. ಇನ್ನಾದ್ರೂ ಕಾಂಗ್ರೆಸ್ ಅವರು, ಇನ್ನಾದ್ರೂ ರಾಹುಲ್ ಗಾಂಧಿ ಅವರು ಈಗ ಅವರು ಭಾಷಣ ಮಾಡಕ್ಕೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಏನಂತ ಭಾಷಣ ಮಾಡ್ತಾರೆ? ಕರ್ನಾಟಕದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನ ಭ್ರಷ್ಟಾಚಾರಿಗಳು ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ರು. ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಉಳ್ಕೊಂಡಿದ್ದಾರೆ. ನಮ್ದು ಯಾವ್ದು ಇದುವರೆಗೂ ಒಂದು ಪ್ರೂವ್ 40% ಅಂತ ಹೇಳಿದ್ರಷ್ಟೇ. ತನಿಖೆ ಮಾಡಿಸ್ತೀನಿ ಅಂದ್ರು, 16 ತಿಂಗಳಾಯ್ತು, ಇದ್ರ ಮೇಲೆ ಏನು ಆಕ್ಷನ್ ಇಲ್ಲ, ಏನು ಇಲ್ಲ. ಅಂದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು. ವೋಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು 40% ಅಂತ. ಈಗ ಅವರೇ ಯಾರು ಮನೆ ತೀರೋದ್ರಲ್ಲ, ಕಾಂಟ್ರಾಕ್ಟ್ ಕೆಂಪಣ್ಣ ಅವ್ರು ತೀರೋಗಿದ್ದಾರೆ, ಅವರೇ ಹೇಳಿದ್ರು. ಮೈಸೂರಿನ ಹೃದಯ ಭಾಗದಲ್ಲಿ ನಿಮ್ಮ ಕನಸಿನ ಪ್ರಾಪರ್ಟೀಸ್ ಪಡೆಯಿರಿ. ಕೌಶಲ್ಯದಿಂದ ಕಟ್ಟಡ ನಿರ್ಮಿಸುವುದಕ್ಕೆ ಅಭಿಷ್ಟ, ಆಸಕ್ತಿ ಮತ್ತು ಪರಿಪೂರ್ಣ ಜ್ಞಾನ ಅವಶ್ಯಕ. ನಮ್ಮ ಸೇವೆಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ, ನಿರ್ಮಿತ ಆಸ್ತಿಗಳನ್ನು ಮಾರಾಟ ಮಾಡುವುದು, ವಿನ್ಯಾಸದ ಕೆಲಸಗಳು ಮತ್ತು ಯೋಜನೆ, ವಾಸ್ತುಶಿಲ್ಪ ಸೇವೆಗಳು, 3D ವಾಕ್ಥ್ರೂ. ಬುಕ್ ಮಾಡಲು ಸಂಪರ್ಕಿಸಿ. ನಂಬರ್ 138, ಮೊದಲ ಮಹಡಿ, ಮೊದಲ ಮುಖ್ಯ ರಸ್ತೆ, E&F ಬ್ಲಾಕ್, ರಾಮಕೃಷ್ಣ ನಗರ, ಮೈಸೂರು.